Kannada people are not Dakshina Kannada people. Dakshina Kannada people have given their property. ಇನ್ನು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹತ್ರ ಹೇಳೋದು ಇಷ್ಟೇ, ಯಾವತ್ತಿಗೂ ನಿಮ್ಮ ಭೂಮಿಯನ್ನು ನೀವು ಕೊಡಬೇಡಿ. ಆ 115 ಎಕರೆ ಜಮೀನಿಗೋಸ್ಕರ ಒಂದು ಪುನರ್ವಸತಿ ಪ್ಯಾಕೇಜ್ ಪ್ರಕಾರ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು ಅನ್ನೋದು ಪುನರ್ವಸತಿ ಪ್ಯಾಕೇಜ್ ರೂಲ್. ಬಾಂಬೆಯಲ್ಲಿ ಜಾಬ್ ಇದ್ದದನ್ನು ಮನೆ ಇದ್ದದನ್ನು ಎಲ್ಲ ಮಾರಿ ನಾನು ಇಲ್ಲಿ ಬಂದದ್ದು. ಅದರ ನಂತರ SEZ ಅಲ್ಲಿ 4-5 ಸಲ ಇಂಟರ್ವ್ಯೂ ಆದದ್ದು. ಗೌರ್ಮೆಂಟ್ ಜಾಬ್ ಸಿಗ್ತದಂತ ನಾನು ಆ ಭರವಸೆಯಲ್ಲಿ ಎಲ್ಲ ಮಾರಿ ಬಂದು ಇಲ್ಲಿ ಏನಿಲ್ಲ. 18 ವರ್ಷದ ಹಿಂದೆ ನಾವೆಲ್ಲ ಇಲ್ಲಿ ಕಳವಾರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಾವು ನಮ್ಮ ಜಾಗವನ್ನು ಕಳ್ಕೊಂಡಿದ್ದೇವೆ. ತುಂಬ ಜನರಿಗೆ ಕೆಲಸ ಕೊಡ್ತೇವೆ ಅಂತ ಹೇಳಿ ಅವರ ಬೈಲಾಸಲ್ಲೇ ಇತ್ತು, ಆದರೆ ಅವರು ಮಾಡ್ಕೊಳ್ಳಿಲ್ಲ. ಇವತ್ತಿಗೂ 18 ವರ್ಷ ಕಳೆದ್ರು ಎಷ್ಟೋ ಜನರಿಗೆ ಎಕರೆಗಟ್ಟಲೆ ಭೂಮಿಯನ್ನು ಕಳ್ಕೊಂಡ್ರು, ಇವತ್ತು ಅವರಿಗೆ ಉದ್ಯೋಗ ಇಲ್ಲದ ಪರಿಸ್ಥಿತಿಯಲ್ಲಿದ್ದಾರೆ. ಈ SEZ ಅನ್ನುವ ಕಂಪನಿ ಏನಿದೆ, ಇದೆಲ್ಲ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಅವರೇ. ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಆ ಭೂಮಿ ನಮ್ಮ ಹತ್ರ ಇವತ್ತು ಇದ್ದಿದ್ರೆ ನಮ್ಮ ಯುವಕರು ಅನ್ಎಂಪ್ಲಾಯ್ಡ್ ಆಗಿ ಇರ್ತಾ ಇರಲಿಲ್ಲ. MRPLಲ್ಲಿ ಆಗಲಿ ಅಥವಾ ಈ SEZ ಕಾಲೋನಿ ಒಳಗೆ ಬಂದ ಇಷ್ಟೊಂದು ಕಂಪನಿಗಳಲ್ಲಿ ನಾವು ಸರ್ವೆ ಮಾಡಿದರೆ ಐ ಥಿಂಕ್ ನಾಟ್ ಈವನ್ 10% ಆಫ್ ದ ಪೀಪಲ್ ಆರ್ ಫ್ರಮ್ ಇಲ್ಲಿಂದ, ಇಲ್ಲಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಹೀಗಿರುವಾಗ ಈಗ ಇನ್ನು ಮುಂದೆ ಬರುವ ಕಂಪನೀಸ್ಗಳಲ್ಲಿ ಇವರು ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ, ನೀವು ಬರೀ ನಿಮ್ಮ ಭೂಮಿಗಳನ್ನು ಕೊಡಿ, ನಿಮಗೆ ಯಾವುದೇ ಉದ್ಯೋಗವನ್ನು ನಾವು ಕೊಡೋದಿಲ್ಲ ಅಂತ ಹೇಳಿ. ಇನ್ನು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಹತ್ರ ಹೇಳೋದು ಇಷ್ಟೇ, ಯಾವತ್ತಿಗೂ ನಿಮ್ಮ ಭೂಮಿಯನ್ನು ನೀವು ಕೊಡಬೇಡಿ. ನಾವು ಎಲ್ಲೋ ಒಂದು ಕಡೆ ಆಶೆಯಲ್ಲಿ ಕೊಡ್ತೇವೆ ನಮ್ಮ ಮಕ್ಕಳಿಗೆ ಉದ್ಯೋಗ ಆಗ್ತದೆ ಅಂತ ಹೇಳಿ. ನಮ್ಮ ಮಕ್ಕಳು ಇಲ್ಲಿ ವಿದ್ಯಾವಂತರಾಗೋದು ಯಾವ ಯಾವ ದೇಶದಲ್ಲಿ ಹೋಗಿ ಅವರು ಕೆಲಸ ಮಾಡೋದು. ನಾವು ಲಾಸ್ಟ್ ಸಾಯುವಾಗ ನಮ್ಮನ್ನು ಹೊತ್ತಿಸಲಿಕ್ಕೆ ಜನ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. 2012-13ರಲ್ಲಿ ಸುಮಾರು MSEZನವರು ಸುಮಾರು 115 ಎಕರೆ ಜಮೀನನ್ನು SEZ ವಿಸ್ತರಣೆಗೋಸ್ಕರ ವಶಪಡಿಸಿಕೊಂಡಿರ್ತಾರೆ. ಆ 115 ಎಕರೆ ಜಮೀನಿಗೋಸ್ಕರ ಒಂದು ಪುನರ್ವಸತಿ ಪ್ಯಾಕೇಜ್ ಪ್ರಕಾರ ಒಂದು ಕುಟುಂಬಕ್ಕೆ ಒಂದು ಉದ್ಯೋಗ ಕೊಡಬೇಕು ಅನ್ನೋದು ಪುನರ್ವಸತಿ ಪ್ಯಾಕೇಜ್ ರೂಲ್. ಸೊ ಆ ರೂಲ್ ಪ್ರಕಾರ 115 ಎಕರೆಗೆ 115 ಕೆಲಸ ಕೊಡಲಿಕ್ಕಿತ್ತು. ಅದರಲ್ಲಿ 76 ಜನರು ಆ ಜಾಗವನ್ನು ತಗೊಂಡದ JBF ಕಂಪನಿಗೆ 76 ಜನರು ಪುನರ್ವಸತಿ ಜನರು ಕೆಲಸಕ್ಕೆ ಸೇರ್ತಾರೆ. ಆ 76 ಜನರು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆ ಕಂಪನಿ ಫೈನಾನ್ಷಿಯಲಿ ಲಾಸ್ ಆಯಿತು, ಅದು ಮುಳುಗಿತು. ಆ ಮುಳುಗಿದಂಥ ಸಂದರ್ಭದಲ್ಲಿ ಆ NCLTಗೆ ಹೋಗುತ್ತೆ, ಕೋರ್ಟ್ಗೆ. NCLT ಮುಖಾಂತರ ಕೋರ್ಟಲ್ಲಿ ಗೇಲ್ ಕಂಪನಿಯವರು ಈ ಕಂಪನಿಯನ್ನು ಖರೀದಿಸ್ತಾರೆ. ಈ ಪ್ರಕ್ರಿಯೆ ಕಳೆದ ಆಗಸ್ಟ್ನಲ್ಲಿ ನಡೀತದೆ. ಆಗಸ್ಟ್ನಲ್ಲಿ NCLTನಲ್ಲಿ ಕೇಸ್ ನಡೆಯುವಂಥ ಸಂದರ್ಭದಲ್ಲಿ ಈ 76 ಜನರಿಗೆ NCLT ಮುಖಾಂತರ ಗೇಲ್ನವರು ಅವರ 2 ವರ್ಷದ ಏರಿಯರ್ಸ್ ಸಂಬಳವನ್ನು ಕೊಟ್ಟಿರ್ತಾರೆ. NCLTನಲ್ಲಿ ಕೇಸ್ ಇರುವ ಸಂದರ್ಭದಲ್ಲಿ 2 ವರ್ಷ ಫ್ಯಾಕ್ಟ್ರಿ ಬಂದಿರ್ತದೆ. ಆ ಸಂದರ್ಭದಲ್ಲಿ 76 ಜನರಿಗೆ ಕೆಲಸದಲ್ಲಿ ಸಂಬಳವನ್ನು ಕೊಟ್ಟಿರ್ತಾರೆ. ಒಂದು ವೇಳೆ ಅವರು ಎಂಪ್ಲಾಯೀಸ್ ಅಲ್ಲದೇ ಇದ್ದರೆ ಯಾಕೆ ಗೇಲ್ನವರಿಗೆ ಸಂಬಳ ಕೊಡ್ತಾರೆ? ಸಂಬಳವನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಅದರ ಪ್ರಕ್ರಿಯೆ ಎಲ್ಲ ನಡೆಯಿತು. ತದನಂತರ ಇವರು ಇಲ್ಲಿ ಮೂವ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ರಿಪೇರಿ ವರ್ಕ್ ಅದು ಇದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಯಾರು JBFಲ್ಲಿ ಲೋಕಲ್ ನಿರ್ವಾಸಿತರಿದ್ದರು ಅವ್ರನ್ನ ಕೆಲಸ ತಗೊಳ್ಳೋದನ್ನು ಬಿಟ್ಟು ಹೊರಗಡೆನವರು ಇವರು ತಗೊಳ್ತಾರೆ. ಹಾಗೇನಾಗುತ್ತೆ, ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ, ಅಲ್ಲಿ ಕೆಲಸಕ್ಕೆ ತಗೊಳ್ಬೇಕು ಅನ್ನೋ ಮಾತುಕತೆಯನ್ನು ಮುಖಾಂತರ ನಾವು ಹೇಳ್ತೀವಿ. ಆದರೆ ಏನಾಗ್ತದೆ, ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಸಹ ಗೇಲ್ನವರು ಕೆಲಸಕ್ಕೆ ತಗೊಳ್ಳೋದ್ರ ಬಗ್ಗೆ ಯಾವುದೇ ತೀರ್ಮಾನವನ್ನು ತಗೊಳ್ಳೋದಿಲ್ಲ. ಹಾಗೇನಾಗುತ್ತೆ, ಗೇಲ್ನವರಿಗೆ ಹಾಗೂ DC ಆಫೀಸಲ್ಲಿ ಒಂದು 12 ಸುತ್ತಿನ ಮಾತುಕತೆ ಇದೆ ಇಷ್ಟರವರೆಗೆ. ಆದರೂ ಸಹ ಗೇಲ್ನವರು ಇವನ್ನ ಕೆಲಸಕ್ಕೆ ತಗೊಳ್ತಾರೆ ಅಂತ ಹೇಳ್ತಾರೆ. ಕೇವಲ ಕಾಂಟ್ರಾಕ್ಟ್ ಬೇಸ್ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ಆಗಿ ನಾವು ಇಲ್ಲಿ ಧರಣಿ ಕೂತ್ಕೊಂಡ್ವಿ SEZ ಗೇಟ್ ಹತ್ರ. ಇವತ್ತಿಗೆ 32 ದಿವಸ ಆಯಿತು. ಈ 32 ದಿವಸದಲ್ಲಿ ಒಂದು ಗೇಲ್ ಕಂಪನಿಯವರ SEZ ಅವರೇ ಬಂದು ನಮ್ಮನ್ನು ಯಾರು ಕ್ಯಾರೆ ಮಾಡಲಿಲ್ಲ. ಒಂದು ಕೂತ ವಿಷಯ ಒಂದು ಅವರಿಗೆ ತಿಳಿಸಿ ಅದರ ಬಗ್ಗೆ ಒಂದು ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳೋ, ಅವ್ರಿಗೆ ಏನಾದರೂ ಒಂದು ಮಾಡು ಅಂತ ಹೇಳೋದು ಅವರಿಗೆ ಕನ್ಸರ್ನ್ ಇಲ್ಲ, ಮತ್ತು ಸೀರಿಯಸ್ನೆಸ್ ಕೂಡ ಇಲ್ಲ. ಬಾಂಬೆಯಲ್ಲಿ ಜಾಬ್ ಇದ್ದದನ್ನು ಮನೆ ಇದ್ದದನ್ನು ಎಲ್ಲ ಮಾರಿ ನಾನು ಇಲ್ಲಿ ಬಂದದ್ದು. ಅದರ ನಂತರ SEZ ಅಲ್ಲಿ 4-5 ಸಲ ಇಂಟರ್ವ್ಯೂ ಆದದ್ದು. ಗೌರ್ಮೆಂಟ್ ಜಾಬ್ ಸಿಗ್ತದಂತ ನಾನು ಆ ಭರವಸೆಯಲ್ಲಿ ಎಲ್ಲ ಮಾರಿ ಬಂದು ಇಲ್ಲಿ ಏನಿಲ್ಲ.
ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಕೊಟ್ಟರು, ಅದು ಕೂಡ ಲಿಮಿಟೆಡ್. ಅದರ ನನಗೆ ಟ್ರೈನಿಂಗ್ ಕೂಡ ಏನಂತಲೇ ನಮಗೆ ವಿಷಯನೇ ಗೊತ್ತಿಲ್ಲ, PDF ಅಂತಲೂ ಗೊತ್ತಿಲ್ಲ, ಟ್ರೈನಿಂಗ್ ಅಂತಲೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದು ಪ್ರೈವೇಟ್ ಕಂಪ್ನಿಯಲ್ಲಿ ಕೊಟ್ಟರು, ಅದು ಒಂದು 3-4 ವರ್ಷ ನಾವು ಕೆಲಸ ಮಾಡಿದಷ್ಟೇ. ನಂತರ ಈ ಎಲ್ಲ ಸಮಸ್ಯೆ ದಿನಕ್ಕೆ ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಎಲ್ಲಿ ಬರಲಿಕ್ಕೆ ಹೇಳ್ತಾರ ನಾವು ಓಡಿಕೊಂಡು ಎಲ್ಲ ಮನೆ ಕೆಲಸ 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಹೋಗಲೇಬೇಕಲ್ಲ, ನಮ್ಮ ಹಕ್ಕು ನಮಗೆ ಬೇಕು ಅಂತ ನಾವು ಎಲ್ಲಿಗೆ ಹೋದರೂ ಮೀಟಿಂಗ್ ಅಂತ ಮೀಟಿಂಗೇ ಮಾಡೋದು.